ತಾಲೂಕಿನ ಮುತುಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀರಾಮ ಕಾಲನಿ, ಸಾಯಿನಗರ, ಗೋಕುಲ್ ನಗರ ಹಾಗೂ ವಿನಾಯಕ್ ನಗರದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ಅಪೂರ್ಣ ರಸ್ತೆ ಕಾಮಗಾರಿ, ಅವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಹಾಗೂ ಕಸ ವಿಲೇವಾರಿ ಸಮಸ್ಯೆಗೆ ಮುಕ್ತಿ ನೀಡಬೇಕೆಂದು ಆಗ್ರಹಿಸಿ ಬುಧವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿದರು. ಈ ಭಾಗದಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ರಸ್ತೆಗಳು ಸಂಪೂರ್ಣ ಹದಗೆಟ್ಟು ದೊಡ್ಡ ಹೊಂಡಗಳು ನಿರ್ಮಾಣವಾಗಿವೆ. ಇದರಿಂದ ವಾಹನ ಸವಾರರು, ಪಾದಚಾರಿಗಳು, ವಿಶೇಷವಾಗಿ ಮಕ್ಕಳು ಹಾಗೂ ವೃದ್ಧರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಇನ್ನೊಂದೆಡೆ ಸಮರ್ಪಕ ಚರಂಡಿ ವ್ಯವಸ್ಥೆಯ ಕೊರತೆಯಿಂದ ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆ ಹಾಗೂ ಮನೆಗಳ ಮುಂದೆ ಹರಿದು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಿಸಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಕಸ ವಿಲೇವಾರಿ ವ್ಯವಸ್ಥೆಯು ಅಸ್ತವ್ಯಸ್ತವಾಗುತ್ತಿದ್ದು, ಕಸದ ವಾಹನಗಳು ನಿಯಮಿತವಾಗಿ ಬಾರದ ಕಾರಣ ರಸ್ತೆ ಬದಿಯಲ್ಲಿ ಕಸದ ರಾಶಿ ಜಮವಾಗುತ್ತಿದೆ. ದುರ್ವಾಸನೆ ಹರಡುತ್ತಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಕಳೆದ 2 ದಶಕಗಳಿಂದ ನಿವಾಸಿಗಳು ತೆರಿಗೆ ಪಾವತಿಸುತ್ತಿದ್ದರೂ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಬಾರಿ ಚರ್ಚೆ ನಡೆದರೂ ಅನುದಾನದ ಕೊರತೆ ಹಾಗೂ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿಕೆ ಪೂರ್ಣಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಅಪೂರ್ಣ ರಸ್ತೆ ಹಾಗೂ ಚರಂಡಿ ಕಾಮಗಾರಿಕೆ ಪೂರ್ಣಗೊಳಿಸುವ ಜೊತೆಗೆ ನಿಯಮಿತ ಕಸ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸರ್ವರಿಗೂ ಶರಣು ಶರಣಾರ್ಥಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳವರು ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಅತ್ಯಂತ ಸಕ್ರಿಯವಾಗಿ ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಆ ಸಭೆ ಸಮಾರಂಭಗಳಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಮಹಾಸ್ವಾಮಿಗಳವರನ್ನು, ಲಿಂಗಾಯತ ಹೋರಾಟಗಾರರನ್ನು, ಲಿಂಗಾಯತ ಧುರೀಣರನ್ನು ಅತ್ಯಂತ ಕೆಳಮಟ್ಟದ ಭಾಷೆಯನ್ನು ಉಪಯೋಗಿಸಿ ಅಶ್ಲೀಲ, ಅವಾಚ್ಯ, ಅಸಂವಿಧಾನಿಕ ಶಬ್ದಗಳನ್ನು ಪ್ರಯೋಗ ಮಾಡಿ ಅವರ ತೇಜೋವಧೆಯನ್ನು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಇದರ ವಿರುದ್ಧವಾಗಿ ಸಂಘಟನೆಗಳು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಮನವಿ ಸಲ್ಲಿಸಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ನೀವು ಉತ್ತಮ ಪ್ರಜೆಗಳಾಗಿರಿ, ನೀವು ಮಠದಲ್ಲಿ ಕೂತು ನೀವು ಆಧ್ಯಾತ್ಮದ ಬಗ್ಗೆ ಲಕ್ಷ್ಯ ಕೊಡ್ರಿ, ಇಂಥದನ್ನು ಮಾಡಬೇಡ್ರಿ ಅಂತೇಳಿ ಪ್ರತಿಬಂಧ ಮಾಡಿದರೂ ಕೂಡ ಅವರು ತಮ್ಮ ಚಟವನ್ನೇ ಮುಂದುವರಿಸಿ ಮಠಾಧಿಪತಿಗಳಿಗೆ ಅವಮಾನ ಮಾಡುವುದು, ವಚನ ಸಾಹಿತ್ಯಕ್ಕೆ ಚ್ಯುತಿ ತರುವಂಥದ್ದು, ಲಿಂಗಾಯತ ಧುರೀಣರಿಗೆ ತೇಜೋವಧೆ ಮಾಡುವಂಥ ಕೆಲಸವನ್ನು ಮತ್ತೆ ಮುಂದುವರಿಸಿದ್ದಾರೆ. ಅದು ಅಲ್ಲದೆ ಬರುವ 28 ಜೂನ್ 2026ರಂದು ಬಸವಣ್ಣನವರ ಕಾರ್ಯಕ್ಷೇತ್ರವಾದ ಹಾಗೂ ಲಿಂಗಾಯತದ ಧರ್ಮ ಸಂಸ್ಥಾಪನಾ ಸ್ಥಾನವಾದ ಅನುಭವ ಮಂಟಪ ಉದಯಿಸಿದಂತಹ ಸ್ಥಾನದಲ್ಲಿ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಹೆಸರಿನಿಂದ ಸಭೆಯನ್ನು ಮಾಡಿ ಆ ಸ್ಥಾನದಲ್ಲಿ ಕೋಮುಗಲಭೆ ಮತ್ತು ಸಮಾಜದಲ್ಲಿ ಅಸ್ಥಿರತೆ, ಅಶಾಂತಿಯನ್ನು ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸವಾದಿ ಶರಣರು ಯಾವಾಗಲೂ ಅವೈದಿಕ ಧರ್ಮವಾದ ಲಿಂಗಾಯತ ಧರ್ಮದ ಪರಿಪಾಲನೆಯನ್ನು ಮಾಡಿದ್ದಾರೆ. ಕನೇರಿ ಶ್ರೀಗಳು ತಮ್ಮ ಹಿಂದೂ ಸಮಾವೇಶನ ಮಾಡಲಿಕ್ಕೆ ನಮ್ಮದೇ ಯಾವುದೇ ರೀತಿಯ ತಕರಾರಿಲ್ಲ, ಅಭ್ಯಂತರ ಇಲ್ಲ. ಆದರೆ ಬಸವಾದಿ ಶರಣರ ಹೆಸರಿನಲ್ಲಿ ವ್ಯತಿರಿಕ್ತವಾಗಿ ಇವರು ಶರಣರ ಆಶಯಕ್ಕೆ ವಿರುದ್ಧವಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಲಿಂಗಾಯತ ಹಾಗೂ ಬಸವಪರ ಸಂಘಟನೆಗಳ ವಿರೋಧ ಇದೆ. ಈಗಾಗಲೇ ಇದು ಹೈಕೋರ್ಟಿನ ಮೆಟ್ಲು ಏರಿದೆ. ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಕೋಮು ಗಲಭೆಗೆ ಪ್ರಚೋದನೆ ಕೊಡುವಂಥ, ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುವಂಥ ಮತ್ತು ಸಮಾಜದ ಶಾಂತಿಯನ್ನು ಕದಡುವಂಥ ಈ ಸಮಾವೇಶವನ್ನು ಪ್ರತಿಬಂಧಿಸಬೇಕು.
ಹಾಗೂ ಕನ್ನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಪ್ರವೇಶ ಆಗದಂತೆ ನೋಡಬೇಕು ಅಂತೇಳಿ ಎಲ್ಲ ಬಸವ ಪರ ಸಂಘಟನೆಗಳ ಪರವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಬಸವ ಭಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಇದನ್ನು ಪ್ರತಿಬಂಧಿಸಬೇಕು ಅಂತೇಳಿ ನಾವು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮುದ್ಗಾ ಗ್ರಾಮ ಪಂಚಾಯತಿ ಸದಸ್ಯ ನಾವೇನು ಇವತ್ತು ಇಲ್ಲಿ DC ಆಫೀಸ್ಗೆ ಒಂದು ಮನವಿ ಕೊಡಕ ಎಲ್ಲ ನಮ್ಮ ನಿವಾಸಿಗಳು ಬಂದಿದ್ದೀವಿ. ಎಲ್ಲ ಹಿರಿಯರು ಗೋಕುಲ್ ನಗರ್, ಸಾಯಿ ನಗರ್, ಶ್ರೀರಾಮ್ ನಗರ್ ಹಾಗೂ ವಿನಾಯಕ್ ನಗರ್ ಎಲ್ಲ ನಿವಾಸಿಗಳು ಇದ್ದವು. ಯಾಕಂದ್ರೆ ಸುಮಾರು 2-3 ವರ್ಷದಿಂದ ನಾವು ತುಂಬಾ ಮೂಲಭೂತ ಸೌಕರ್ಯದಿಂದ ನರಳ್ತಾ ಇದ್ದೀವಿ. ಸರಿಯಾಗಿ ಚರಂಡಿಗಳ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕುಡಿ ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ಗಾಡಿಯ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿ ಕಸ ವಿಲೇವಾರಿ ಇರುತ್ತೆ, ಅದು ಸುತ್ತ ಸರಿಯಾಗಿ ಬರ್ತಾ ಇಲ್ಲ. ಹಿಂಗಾಗಿ ನಾವು ಬೇಸತ್ತು ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಇದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಅಧಿಕಾರಿ ಬಸವಂತ ಕಡಿಮನಿ ಅವರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕಂತ ನಾವು ಇಲ್ಲಿ ತಮ್ಮ ಮುಖಾಂತರ ತಮ್ಮ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ. ಇವ್ರ ಮೇಲೆ ಸಂಬಂಧ ಮನವಿ ಕೊಟ್ರೆ ಮಾಡ್ತೀವಿ ಅಂತ ಅಂತಾರೆ, ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನದ ಕೆಲಸ ಆಗಂಗಿಲ್ಲ. ಸರಿಯಾಗಿ ಕೆಲಸ ಆಗ್ಬೇಕು. ಯಾಕಂದ್ರೆ ನಮ್ಮ ಹೈಯೆಸ್ಟ್ ಎಕ್ಸ್ಟೆನ್ಷನ್ ಇರೋ 2500 ಜನ ಜನಸಂಖ್ಯೆ ಇರೋ ಎಕ್ಸ್ಟೆನ್ಷನ್ ದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ನಮ್ಮ ಎಕ್ಸ್ಟೆನ್ಷನ್ ದಿಂದ. ಆ ಮೂಲಭೂತ ಸ್ವಲ್ಪ ನಾವು ಕೊಡಂತ ನಾವು ಕೇಳ್ಕೊತಾ ಇದೀವಿ. ಅದಕ್ಕೆ ಅವ್ರು ಏನು ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕಂತ ತಮ್ಮ ಮುಖಾಂತರ ಅಕಸ್ಮಾತ್ ಇದೇನು ನಾವು 15 ದಿನ ಒಂದು ಅವಧಿಯನ್ನು ಕೊಡ್ತಾ ಇದೀವಿ. ಆಗ್ಲಿಲ್ಲ ಅಂದ್ರೆ ಜಿಲ್ಲಾ ಆಡಳಿತಕ್ಕೆ ಹಾಗೂ ಮತ್ತು ಜಡ್ಪಿ ಅವರಿಗೆ ನಾವು ಕಪ್ಪು ಬಾವುಟವನ್ನು ಪ್ರವೇಶ ಮಾಡಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ತಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮುದ್ಗಾ ಗ್ರಾಮ ಪಂಚಾಯತ್ ಮುದ್ಗಾ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಕೊಟಬಾಗಿ, ಆಕಾಶ್ ಶೆಟ್ಟಿ, ಶಿವು ಪಾಟೀಲ್, ವಿನೋದ್ ಕುಲಕರ್ಣಿ, ಮಡಿವಾಳಪ್ಪ ಕಲಬಾವಿ, ಶಾಂತಿನಾಥ ಬಳಿಗಾರ್, ಸಿಬಿ ಯರಗಂಬಳಿಮಠ, ಧನಪಾಲ್ ಓಕಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।